ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ನಾವು ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ 25-26 ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಈ ಸ್ಕಾಲರ್ಶಿಪ್ ಆಲ್ಮೋಸ್ಟ್ 9th ಸ್ಟ್ಯಾಂಡರ್ಡಿಂದ ಹಿಡಿದು ಪೋಸ್ಟ್ ಗ್ರ್ಯಾಜುಯೇಷನ್ ಓದ್ತಿರುವಂತಹ ಎಲ್ಲ ಗರ್ಲ್ಸ್ ಸ್ಟೂಡೆಂಟ್ಸ್ಗಳಿಗೆ ಸಿಗುವಂತಹ ಸ್ಕಾಲರ್ಶಿಪ್ ಇದು. ಮತ್ತು ಈ ಸ್ಕಾಲರ್ಶಿಪ್ಪು 1 ವರ್ಷದ ಸ್ಕಾಲರ್ಶಿಪ್ ಆಗಿರುತ್ತೆ, ಒನ್ ಟೈಮ್ ಸ್ಕಾಲರ್ಶಿಪ್. ನೀವು ಈ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆದರೆ ಒಂದು ಟೈಮ್ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಕೆಲವೊಂದು ಸ್ಕಾಲರ್ಶಿಪ್ಸ್ ಏನಾಗುತ್ತೆ ಅಂದರೆ ನಿಮ್ಮ ಎಂಟೈರ್ ಡಿಗ್ರಿ, ಈಗ ಫಸ್ಟ್ ಇಯರ್ ಡಿಗ್ರಿನೆಲ್ಲ ಅಪ್ಲೈ ಆಗಿ ಸೆಲೆಕ್ಟ್ ಮಾಡಿದ್ರಾಗೆ ನಿಮಗೆ ಆಲ್ಮೋಸ್ಟ್ ಡಿಗ್ರಿ ಎಂಡ್ವರೆಗೂ ಬರುತ್ತೆ, ಅಥವಾ ಮಾಸ್ಟರ್ ಡಿಗ್ರಿ ಆದರೆ ಮಾಸ್ಟರ್ ಡಿಗ್ರಿ ಎಂಡ್ ಆಗೋವರೆಗೂ ಸಿಗುತ್ತೆ. ಬಟ್ ಈ ಸ್ಕಾಲರ್ಶಿಪ್ಪು ಒನ್ ಟೈಮ್ ಸ್ಕಾಲರ್ಶಿಪ್ ಆಗಿರುತ್ತೆ. ನೀವೇನು ಸೆಲೆಕ್ಟ್ ಆದರೆ ನಿಮಗೆ 1 ವರ್ಷ ಮಾತ್ರ, ಒನ್ ಟೈಮ್ ಮಾತ್ರ ಸ್ಕಾಲರ್ಶಿಪ್ ಸಿಗುತ್ತೆ. ಆ ಸ್ಕಾಲರ್ಶಿಪ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಓಕೆ, ಕಂಪ್ಲೀಟಾಗಿ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಗೂಗಲ್ ಕ್ರೋಮ್ಗೆ ಹೋಗಿ ಆದಿತ್ಯ ಬಿರ್ಲಾ ಸ್ಕಾಲರ್ಶಿಪ್ 25-26 ಅಂತ ಟೈಪ್ ಮಾಡಿದ್ರೆ ನೀವು ನೋಡ್ಬೋದು, ಫಸ್ಟ್ ಲಿಂಕೆ ಓಪನ್ ಆಗುತ್ತೆ. ಬಡಿ ಫಾಸ್ಟ್ ಸ್ಟಡಿನಲ್ಲಿ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ 25-26 ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈಗ ನೋಡೋಣ ಕಂಪ್ಲೀಟಾಗಿ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಯಾರೆಲ್ಲ ಎಲಿಜಿಬಲ್ಲು, ಮತ್ತು ಏನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಪ್ಲೈ ಮಾಡೋದಕ್ಕೆ, ಹಾಗೆ ಲಾಸ್ಟ್ ಡೇಟ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಓಕೆ, ನಿಮಗೆ ಈ ಸ್ಕಾಲರ್ಶಿಪ್ಪು ಆಗಲೇ ನಾನು ಹೇಳಿದ್ದೀನಿ ನಿಮಗೆ ಕ್ಲಾಸ್ 9th ಅಂದರೆ 9th ಸ್ಟ್ಯಾಂಡರ್ಡಿಂದ ಹಿಡಿದು ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಅಪ್ಲೈ ಮಾಡಬಹುದು. ಇದು ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಫೌಂಡೇಶನ್ನಿಂದ ಇರುವಂತಹ ಸ್ಕಾಲರ್ಶಿಪ್ ಆಗಿರುತ್ತೆ. ಈ ಸ್ಕಾಲರ್ಶಿಪ್ ಮೇಜರಾಗಿ ಸಿಗುವಂಥದ್ದು ಗರ್ಲ್ಸ್ ಸ್ಟೂಡೆಂಟ್ಸ್ಗೆ, ಅನ್ಪ್ರಿವಿಲೇಜ್ಡ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್ಗಳಿಗಿರುವಂಥವ್ರಿಗೆ ಆಲ್ಮೋಸ್ಟ್. ಮತ್ತು ಇಲ್ಲಿ ವೆರೈಟಿ ಆಫ್ ಸ್ಕಾಲರ್ಶಿಪ್ಸ್ ಇದೆ. ಇಲ್ಲಿ ನಿಮಗೆ 9 to 12 ಸ್ಟ್ಯಾಂಡರ್ಡ್ ಒಂದು ಸ್ಕಾಲರ್ಶಿಪ್ ಬರುತ್ತೆ, ಮತ್ತು ಅಂಡರ್ ಗ್ರ್ಯಾಜುಯೇಟ್ 3 years ಕೋರ್ಸಿಗೆ ಒಂದು ಸ್ಕಾಲರ್ಶಿಪ್ ಬರುತ್ತೆ, ಮತ್ತು ಪ್ರೊಫೆಷನಲ್ ಗ್ರ್ಯಾಜುಯೇಷನ್ ಕೋರ್ಸಸ್ 4 years ಕೋರ್ಸಸ್ಗೆ ಅದು ಒಂದು ವೆರೈಟಿ ಸ್ಕಾಲರ್ಶಿಪ್ ಇದೆ, ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಮತ್ತು ಪ್ರೊಫೆಷನಲ್ ಕೋರ್ಸಸ್ಗೆ ಅದಕ್ಕೊಂದು ಸ್ಕಾಲರ್ಶಿಪ್ ಇದೆ. ಸೊ ಕಂಪ್ಲೀಟಾಗಿ ಆಲ್ಮೋಸ್ಟ್ 4 ವೆರೈಟೀಸ್ ಆಫ್ ಸ್ಕಾಲರ್ಶಿಪ್ ಇದೆ. ನಿಮಗೆ ಯಾವ್ದು ಅಪ್ಲೈ ಆಗುತ್ತೋ ಸೊ ಅದನ್ನು ಅಪ್ಲೈ ಮಾಡ್ಕೋಬಹುದು. ಮೊದಲನೇದಾಗಿ ಬರೋಣ, ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ ಫಾರ್ ಕ್ಲಾಸ್ 9 to 12 ಸ್ಟೂಡೆಂಟ್ಸ್, ಅಂದರೆ 9th ಸ್ಟ್ಯಾಂಡರ್ಡಿಂದ ಎದ್ದು 12th ಸ್ಟ್ಯಾಂಡರ್ಡ್ ಅವರೆಗೂ ಅಪ್ಲೈ ಆಗುವಂತಹ ಸ್ಕಾಲರ್ಶಿಪ್ ಇದು. ಮೊದಲನೇದಾಗಿ ಎಲಿಜಿಬಿಲಿಟಿ ನೋಡೋದಾದರೆ, ಇದು ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಕರೆಂಟ್ಲಿ ಈ ವರ್ಷ 9th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ವರೆಗೂ ಓದ್ತಿರುವಂತಹ ಸ್ಟೂಡೆಂಟ್ಸ್ಗಳಿಗೆ. ಮತ್ತು ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಪ್ಪ ಅಂತಂದರೆ, ಮಿನಿಮಮ್ ನೀವು ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ 60% ಮಾರ್ಕ್ಸನ್ನು ತೊಗೊಂಡಿರಬೇಕು. ಫಾರ್ ಎಕ್ಸಾಂಪಲ್, ಈಗ 9th ಸ್ಟ್ಯಾಂಡರ್ಡ್ ಓದ್ತಿದ್ರೆ ಪ್ರೀವಿಯಸ್ ಎಕ್ಸಾಮ್ ಅಂದರೆ 8th ಸ್ಟ್ಯಾಂಡರ್ಡಲ್ಲಿ ಮಿನಿಮಮ್ 60%ನ್ನು ತೊಗೊಂಡಿರಬೇಕು. ಅಥವಾ ನೀವು ಫಸ್ಟ್ PUC ಓದ್ತಿದ್ರೆ 10th ಎಕ್ಸಾಮಲ್ಲಿ, ಪ್ರೀವಿಯಸ್ 10th ಎಕ್ಸಾಮಲ್ಲಿ ನೀವು ಮಿನಿಮಮ್ 60%ನ್ನು ತೊಗೊಂಡ್ರೆ ನೀವು ಎಲಿಜಿಬಲ್. ಸೊ ಪ್ರೀವಿಯಸ್ ಎಕ್ಸಾಮಲ್ಲಿ ಮಿನಿಮಮ್ 60% ತೊಗೊಂಡಿರಬೇಕಾಗತ್ತೆ. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ನಿಮ್ಮ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು, 6 lakhsಗಿಂತ ಕಡಿಮೆ ಇರಬೇಕು ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್. ನೆಕ್ಸ್ಟ್ ಬೆನಿಫಿಟ್ಸ್ ಏನಪ್ಪ ಅನ್ನೋದು ನೋಡೋದಾದರೆ, ಕ್ಲಾಸ್ 9 to 12 ಸ್ಟೂಡೆಂಟ್ಸ್ಗಳಿಗೆ ನಿಮಗೆ ಆಲ್ಮೋಸ್ಟ್ 25,000, ನಾನು ಆಗಲೇ ಹೇಳಿದೆ ನಿಮಗೆ, ಇಟ್ಸ್ ಫಾರ್ 1 year, ಓನ್ಲಿ ಫಾರ್ 1 year, ಅಂದರೆ 1 ವರ್ಷಕ್ಕೆ ಮಾತ್ರ ಸಿಗುತ್ತೆ. ನೀವಾಗ ಅಪ್ಲೈ ಮಾಡಿ ನೀವು ಸೆಲೆಕ್ಟ್ ಆದ ಸ್ಕಾಲರ್ಶಿಪ್ಗೆ ನಿಮಗೆ 25,000 ಸ್ಕಾಲರ್ಶಿಪ್ ಸಿಗುತ್ತೆ. ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ, ಈಗ ಫಸ್ಟು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗುತ್ತೆ, ಮತ್ತು ಪ್ರೀವಿಯಸ್ ಇಯರ್ ಕ್ಲಾಸ್ ಆರ್ ಸೆಮಿಸ್ಟರ್ ಮಾರ್ಕ್ ಶೀಟ್, ಅಂದರೆ ಪ್ರೀವಿಯಸ್ ಕ್ಲಾಸ್ ಅಂದರೆ ಈಗ 9th ಸ್ಟ್ಯಾಂಡರ್ಡ್ ಆಗಿದ್ದರೆ ಕೆಲವ್ರದ್ದು ಸೆಮಿಸ್ಟರ್ ಸ್ಕೀಮ್ ಇರೋದ್ರಿಂದ, ಸೊ ಹಾಗಾಗಿರೋದ್ರಿಂದ 9th ಸ್ಟ್ಯಾಂಡರ್ಡ್ ಓದ್ತಿದ್ರೆ ನೀವು, ಅಥವಾ 8th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡು, ಅಥವಾ ನೀವು PUC ಓದ್ತಿದ್ರೆ ಅದು ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡು ಬೇಕಾಗುತ್ತೆ. ಹಾಗೆ ಗೌರ್ಮೆಂಟ್ ಇಶ್ಯೂಡ್ ಐಡೆಂಟಿ ಪ್ರೂಫ್, ಆಧಾರ್ ಕಾರ್ಡ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್ ಆರ್ ಪಾನ್ ಕಾರ್ಡ್, ಇವೆರಡರಲ್ಲಿ ಯಾವ್ದಾದ್ರು ಒಂದು ಯೂಶ್ವಲಿ ನಿಮಗೆ ಸಿಗುವಂಥದ್ದು. ಯಾಕಂದರೆ 9 to 12 ಅಂತಂದರೆ ನಿಮಗೆ ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್ ಮತ್ತು ಪ್ಯಾನ್ ಕಾರ್ಡ್ ಇರೋದಿಲ್ಲ. ಸೊ ಹಾಗಾಗಿರೋದ್ರಿಂದ ಆಧಾರ್ ಕಾರ್ಡ್ ಇರುತ್ತೆ, ಯೂಶ್ವಲಿ ಆಧಾರ್ ಕಾರ್ಡನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್, ಲೈಕ್ ಫೀಸ್ ರೆಸಿಪ್ಟ್, ಅಡ್ಮಿಷನ್ ಲೆಟರ್, ಇನ್ಸ್ಟಿಟ್ಯೂಷನ್ ಐಡೆಂಟಿ ಕಾರ್ಡ್, ಬನಫೈಡ್ ಸರ್ಟಿಫಿಕೇಟ್. ಅಂದರೆ ಇದು ಫೀಸ್ ರೆಸಿಪ್ಟ್ ಅಂದರೆ ನೀವೀಗೇನೀಗ ಪ್ರೆಸೆಂಟ್ ಜಾಯ್ನ್ ಆಗಿರ್ತೀರ ಕಾಲೇಜಿಗೆ, ಆ ಫೀಸ್ ರೆಸಿಪ್ಟು, ಅಥವಾ ಅಡ್ಮಿಷನ್ ಲೆಟರು, ಅಥವಾ ಇನ್ಸ್ಟಿಟ್ಯೂಷನ್ ID ಕಾರ್ಡ್ ಇರುತ್ತಲ್ಲ ID ಕಾರ್ಡು ಸಹ ನೀವು
ಈ ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್ಗೆ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ರಿಸಿಪ್ಟ್ಸ್ ಆಫ್ ಎಜುಕೇಷನಲ್ ಎಕ್ಸ್ಪೆನ್ಸಸ್ ಅಂತಂದರೆ ಟ್ಯೂಷನ್ ಫೀಸ್ ಏನಾದ್ರು ಪೇ ಮಾಡಿದರೆ ಹಾಸ್ಟೆಲ್ ಫೀಸು, ಮೆಸ್ಸು, ಬುಕ್ಸು ಇದೆಲ್ಲ ಸೇರಿಸಿ ನೀವು ಬೇಕಾದರೆ ಅದರಲ್ಲಿ ಮೆನ್ಷನ್ ಮಾಡ್ಬೋದು. ರಿಸಿಪ್ಟ್ಸನ್ನು ನೀವು ಅಟ್ಯಾಚ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕಾಪಿ ಆಫ್ ಅಪ್ಲಿಕೆಂಟ್ಸ್ ಬ್ಯಾಂಕ್ ಪಾಸ್ಬುಕ್, ನಿಮ್ಮ ಪಾಸ್ಬುಕ್ ಒಂದು ಸ್ಕ್ಯಾನ್ ಮಾಡ್ಕೋಬೇಕಾಗತ್ತೆ. ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆರ್ ಪೇರೆಂಟ್ಸ್, ನಿಮ್ಮ ಪೇರೆಂಟ್ಸು ಸಹ ನೀವು ಬ್ಯಾಂಕ್ ಪಾಸ್ಬುಕ್ಕನ್ನು ಅಕೌಂಟ್ ಡೀಟೇಲ್ಸನ್ನು ತೊಗೋಬೇಕಾಗತ್ತೆ, ನಿಮ್ಮದು ಅಥವಾ ಪೇರೆಂಟ್ಸ್ದು. ನೆಕ್ಸ್ಟ್ ಕರೆಂಟ್ ಇಯರ್ ಇನ್ಕಮ್ ಪ್ರೂಫ್ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ, ತಹಸೀಲ್ದಾರಿಂದ ಕೊಟ್ಟಿರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಮತ್ತು ಡಿಸಬಿಲಿಟಿ ಏನಾದರೂ ಇದ್ದರೆ ಡಿಸಬಿಲಿಟಿ ಸರ್ಟಿಫಿಕೇಟ್, ಇದು ಅಪ್ಲಿಕೇಬಲ್ ಆದರೆ ಮಾತ್ರನೇ ಡಿಸಬಿಲಿಟಿ ಸರ್ಟಿಫಿಕೇಟನ್ನು ಇರಬೇಕಾಗತ್ತೆ. ನೆಕ್ಸ್ಟು ಪೇರೆಂಟ್ಸ್ ಏನಾದರೂ ಡೆತ್ ಆಗಿದರೆ ಸೊ ಪೇರೆಂಟ್ಸ್ದು ಡೆತ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸನ್ನು ಕಂಪ್ಲೀಟಾಗಿ ನೀವು ರೆಡಿ ಮಾಡಿ ಇಟ್ಕೊಂಡು ಅಂದರೆ ಸ್ಕ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಈ ಎಲ್ಲ ಡಾಕ್ಯುಮೆಂಟ್ಸನ್ನು. ಅದಾದ ನಂತರ ನೀವು ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಅಪ್ಲೈ ಮಾಡೋದು ಹೇಗೆ ಅನ್ನೋದು ನೋಡೋದಾದರೆ ಇಲ್ಲಿ ಅಪ್ಲೈ ನೌ ಅಂತ ಇಲ್ಲಿ ನೋಡ್ಬೋದು. ನೀವು ಕೆಳಗಡೆ ಇಲ್ಲಿ ಮೇಲೇನೂ ಇದೆ, ಕೆಳಗಡೆನಿದೆ. ನೀವೆಲ್ಲರೂ ಕ್ಲಿಕ್ ಮಾಡಿ ಅಪ್ಲೈ ನೌ ಮೇಲೆ. ಅಲ್ಲಿ ನಿಮಗೆ ಫಸ್ಟು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗತ್ತೆ. ಆ ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ಲಾಗಿನ್ ಆದರೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಲ್ಲಿ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಅಪ್ಲಿಕೇಶನ್, ಅಲ್ಲಿನ ಡೀಟೇಲ್ಸ್ ಕೇಳುತ್ತೆ. ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಅಪ್ಲಿಕೇಶನಲ್ಲಿ. ಅದಾದ ನಂತರ ಡಾಕ್ಯುಮೆಂಟ್ಸ್ ಅಪ್ಲೋಡ್, ನಾನು ಈಗಲೇ ಹೇಳಿದ್ದೀನಲ್ಲ ಈ ಎಲ್ಲ ಡಾಕ್ಯುಮೆಂಟ್ಸ್ ಕೇಳುತ್ತೆ, ಸ್ಕ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಆ ಡಾಕ್ಯುಮೆಂಟ್ಸನ್ನೆಲ್ಲ ಅಪ್ಲೋಡ್ ಮಾಡಿ ಅದಾದ ನಂತರ ಫೈನಲಾಗಿ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಕೇಳುತ್ತೆ. ಅದ್ರ ಮೇಲೆ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾದಮೇಲೆ ಪ್ರಿವ್ಯೂ ಓಕೆ ಕೊಟ್ಟರೆ, ಅಂದರೆ ಪ್ರಿವ್ಯೂ ಅಂತಂದರೆ ನೀವೇನೆಲ್ಲ ಡೀಟೇಲ್ಸನ್ನು ಅಪ್ಲೈಡ್ ಮಾಡಿದ್ದೀರಾ, ಕಂಪ್ಲೀಟಾಗಿ ಎಂಟ್ರಿ ಮಾಡಿದ್ದೀರಾ ಅದೆಲ್ಲ ಮತ್ತೆ ಪ್ರಿವ್ಯೂ ಆಗುತ್ತೆ. ಅದನ್ನು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಓಕೆ ಅನ್ಸಂದರೆ ಸಬ್ಮಿಟ್ ಬಟನ್ ಮಾಡಿ, ಇಲ್ಲ ಅಂದರೆ ಅದನ್ನೇನಾದ್ರು ಎಡಿಟ್ ಮಾಡ್ಕೊಳ್ಳೋಗಿದ್ರೆ ಮಾಡ್ಕೊಳ್ಳಿ. ಫೈನಲಾಗಿ ಓಕೆ ಆಯಿತು ಅಂದಮೇಲೆ ಕಂಪ್ಲೀಟಾಗಿ ಪ್ರಿವ್ಯೂನ ಓಕೆ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಬಟನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಫೈನಲಾಗಿ ಅಪ್ಲೈ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅಪ್ಲಿಕೇಶನ್ ಅಪ್ಲೈ ಆಗುತ್ತೆ. ಅದಾದ ನಂತರ ನಿಮಗೆ ಮೇಲ್ಗೆ ಒಂದು ಮೆಸೇಜ್ ಬರುತ್ತೆ. ಸೊ ಇದು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್. ಮತ್ತು ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದರೆ ಇಲ್ಲಿ ನೋಡಬಹುದು, ಡಿಸೆಂಬರ್ 7th ಇಸ್ ಅ ಲಾಸ್ಟ್ ಡೇಟ್ 2025. 7th December 2025 ಲಾಸ್ಟ್ ಡೇಟ್ ಆಗಿರುತ್ತೆ. ಅಷ್ಟು ಒಳಗಡೆ ನೀವು ಈ ಅಪ್ಲಿಕೇಶನನ್ನು ಅಪ್ಲೈ ಮಾಡ್ಕೊಳ್ಳಿ. ಸೊ ಇದು ಆಯಿತು ಜನರಲ್ 9th to 12th ಸ್ಟೂಡೆಂಟ್ಸ್ಗಳಿಗೆ. ಅದಾದ ನಂತರ ನೆಕ್ಸ್ಟ್ ಬರೋಣ ಜನರಲ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್, ಅಂದರೆ ಗ್ರ್ಯಾಜುಯೇಷನ್ ಡಿಗ್ರಿ ಮಾಡ್ತಿರುವಂಥ ಸ್ಟೂಡೆಂಟ್ಸ್, ಎಲ್ಲ ಥರದ ಡಿಗ್ರಿ ಮಾಡ್ತಿರುವಂಥ ಸ್ಟೂಡೆಂಟ್ಸು. ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ನೀವು PUCಗೆ ಯಾವ ಥರ ನೋಡಿದ್ರಿ ಇಲ್ಲೂ ಅಷ್ಟೇ ಸರ್, ನಿಮಗೆ ಆಲ್ಮೋಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಒಂದೇ ಇದೆ. ನೀವು ಇಲ್ಲಿ ಗೌರ್ಮೆಂಟ್ ಕಾಲೇಜಸಲ್ಲಿ ಇಂಡಿಯಾದಲ್ಲಿ ಎನ್ರೋಲ್ ಆಗಿರಬೇಕು ಮತ್ತು 3 years ಜನರಲ್ UG ಕೋರ್ಸನ್ನು ಅಂದರೆ ಡಿಗ್ರಿಯನ್ನು ಮಾಡ್ತಿರಬೇಕು. ಹಾಗೆ ಮಿನಿಮಮ್ ಪ್ರೀವಿಯಸ್ ಎಕ್ಸಾಮಿನೇಷನ್ನಲ್ಲಿ 60% ಮಿನಿಮಮ್ ಮಾರ್ಕ್ಸನ್ನು ತೊಗೊಂಡಿರಬೇಕು. ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ 6 lakhsಗಿಂತ ಕಡಿಮೆ ಇರಬೇಕು. ಸೊ ಇದು ಎಲಿಜಿಬಿಲಿಟಿ. ಅದಾದ ನಂತರ ನಿಮಗೆ ಬೆನಿಫಿಟ್ಸ್ ಏನಪ್ಪ ಸಿಗುತ್ತೆ ಅಂದರೆ ಆಲ್ಮೋಸ್ಟ್ 30,000 ಪರ್ ಇಯರ್ ಒನ್ ಟೈಮ್, ಇದು ಆಗಲೇ ಹೇಳಿದೆ ನಿಮಗೆ 30,000 ಸಿಗುತ್ತೆ. ಅದಾದ ನಂತರ ಡಾಕ್ಯುಮೆಂಟ್ಸ್ ಏನು ಬೇಕಪ್ಪ ಅಂತಂದರೆ ಆಲ್ಮೋಸ್ಟ್ ಈಗ ನೀವು PUCಗೆ ಏನು ನೋಡಿದ್ದೀರಾ ಆಲ್ಮೋಸ್ಟ್ 9th to 12th ಸ್ಟ್ಯಾಂಡರ್ಡು ಅದೇ ಥರನೇ ಇಲ್ಲೂ ಅಷ್ಟೇ ನಿಮಗೆ ಸೇಮ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಲೈಕ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಪ್ರೀವಿಯಸ್ ಕ್ಲಾಸ್ ಆರ್ ಸೆಮಿಸ್ಟರ್ ಮಾರ್ಕ್ ಶೀಟ್, ಗೌರ್ಮೆಂಟ್ ಇಶ್ಯೂಡ್ ID ಪ್ರೂಫ್, ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್, ರಿಸಿಪ್ಟ್ಸ್ ಆಫ್ ಎಜುಕೇಷನಲ್ ಎಕ್ಸ್ಪೆನ್ಸಸ್, ಕಾಪಿ ಆಫ್ ಅಪ್ಲಿಕೆಂಟ್ಸ್ ಬ್ಯಾಂಕ್ ಪಾಸ್ಬುಕ್, ಅಕೌಂಟ್ ಡೀಟೇಲ್ಸ್, ಕರೆಂಟ್ ಇಯರ್ ಇನ್ಕಮ್ ಪ್ರೂಫ್ ಇಶ್ಯೂಡ್ ಬೈ ದಿ ಅಥವಾ ITR ಫೈಲ್ ಮಾಡಿದರೆ ITR, ಡಿಸಬಿಲಿಟಿ ಸರ್ಟಿಫಿಕೇಟ್, ಅಂದಾದಮೇಲೆ ಪೇರೆಂಟ್ಸ್ ಏನಾದರೂ ಡೆತ್ ಆಗಿದ್ದರೆ ಸೊ ಅವರ ಪೇರೆಂಟ್ಸಿನ ಡೆತ್ ಸರ್ಟಿಫಿಕೇಟ್, ಇಷ್ಟನ್ನೆಲ್ಲ ತೊಗೊಳ್ಳಿ. ಸೊ ಅಪ್ಲಿಕೇಶನು ಸೇಮ್ ಪ್ಯಾಟ್ರನ್ ಬರುತ್ತೆ. ಇಲ್ಲಿ ಅಪ್ಲೈ ನಾವು ಇದೆಯಲ್ಲ ಅದ್ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಪೇಜ್ ಓಪನ್ ಆಗುತ್ತೆ. ಫಸ್ಟು ಲಾಗಿನ್ ಆಗಬೇಕಾಗುತ್ತೆ, ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮಾಡಿದಾದಮೇಲೆ ಅದು ಡೈರೆಕ್ಟಾಗಿ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ 2025-26 ಅಪ್ಲಿಕೇಶನ್ ಪೇಜ್ ಮೇಲೆ ಡೈರೆಕ್ಟ್ ಮಾಡುತ್ತೆ. ಸ್ಟಾರ್ಟ್ ಅಪ್ಲಿಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ಸ್ ಏನೇನು ಕೇಳುತ್ತೆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ, ಅದಾದಮೇಲೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ, ಅದಾದಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಪ್ರಿವ್ಯೂ ಬರುತ್ತೆ, ಪ್ರಿವ್ಯೂನ ಓಕೆ ಮಾಡಿ. ಅದಾದ ನಂತರ ನೆಕ್ಸ್ಟ್ ಫರ್ದರ್ ಸಬ್ಮಿಟ್ ಬಟನ್ ಇರುತ್ತೆ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದ ನಂತರ ನಿಮಗೆ ಮೇಲ್ಗೆ ಇಮೇಲ್ ಬರುತ್ತೆ. ಅದೇ ನೆಕ್ಸ್ಟ್ ಅದಾದಮೇಲೆ ನಿಮಗೆ ಇಲ್ಲಿ ಅದೇ ಥರನೇ ನಿಮಗೆ ಪ್ರೊಫೆಷನಲ್ ಗ್ರ್ಯಾಜುಯೇಷನ್ಗೂ ಅದೇ ಸಹ ನಿಮಗೆ ಅದೇ ಥರ ಇದೆ. ಕಂಪ್ಲೀಟಾಗಿ ಎಲಿಜಿಬಿಲಿಟಿ ಎಲ್ಲ ಸೇಮ್ ಇದೇ ಥರನೇ ಬರುತ್ತೆ ನಿಮಗೆ. 4 years ಪ್ರೊಫೆಷನಲ್
ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ ಮಾಡ್ತಿರುವಂಥವ್ರಿಗೆ 60% ಮಾರ್ಕ್ಸ್ ಮಿನಿಮಮ್ ಎಲಿಜಿಬಿಲಿಟಿ ಇರಬೇಕಾಗುತ್ತೆ ಪ್ರೀವಿಯಸ್ ಎಕ್ಸಾಮಲ್ಲಿ. ಆ್ಯನ್ಯುವಲ್ ಇನ್ಕಮ್, ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 6 lakhs ಇರಬೇಕಾಗತ್ತೆ. ಮತ್ತು ನಿಮಗೆ ಸ್ಕಾಲರ್ಶಿಪ್ಸ್ ಬೆನಿಫಿಟ್ ಎಷ್ಟು ಅಂತಂದರೆ 45,000 ಇರುತ್ತೆ. ಡಾಕ್ಯುಮೆಂಟ್ಸ್ ಸೇಮ್ ಅದೇ ಥರ ಬರುತ್ತೆ, ಹಾಗೆ ಅಪ್ಲಿಕೇಶನು ಅಷ್ಟೇ ಅದೇ ಥರ ಬರುತ್ತೆ. ಅದಾದ ನಂತರ ನಿಮಗೆ ನೆಕ್ಸ್ಟ್ ಅದೇ ಥರನೇ ನಿಮಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಹಾಗೆ IIT ಮತ್ತು NIT IIMಗಳಲ್ಲಿ ಯಾರು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಿರ್ತೀರಾ ಅವ್ರಿಗೂ ಸಹ ಇದೇ ಥರದ ಎಲಿಜಿಬಿಲಿಟಿ ಇರುತ್ತೆ. ಬಟ್ ನೀವು IITs ಮತ್ತು NITs IIMsಲ್ಲಿ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಿದ್ರೆ ಅವರಿಗೆ ಈ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. ಸೆಕೆಂಡ್ ಒನ್, ಈ ಥರ್ಡ್ ಒನ್ ಇದು. ಅದಾದ ನಂತರ ಇಲ್ಲಿ ನಿಮಗೆ ಸ್ಕಾಲರ್ಶಿಪ್ ಬೆನಿಫಿಟ್ ನೋಡೋದಾದರೆ ಇಲ್ಲಿ 60,000 ಇರುತ್ತೆ ಪರ್ ಇಯರ್. ಡಾಕ್ಯುಮೆಂಟ್ಸ್ ಎಲ್ಲ ಇದೇ ಥರ ಬರುತ್ತೆ, ಸೇಮ್ ನಿಮಗೆ ಪ್ರೀವಿಯಸ್ ಏನಿತ್ತು ಅದು. ಬಟ್ ಅಂಡ್ ಎಲ್ಲ ಸ್ಕಾಲರ್ಶಿಪ್ಸ್ಗೂ ಸಹ ಡೆಡ್ಲೈನ್ ಬಂದು December 7th, 2025 ಆಗಿರುತ್ತೆ. ಸೊ ಅದಕ್ಕೆ ಮುಂಚೆ ನೀವೆಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಳ್ಳಿ, ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೊಳ್ಳಿ. ಸೊ ಸ್ಕಾಲರ್ಶಿಪ್ ಎಲ್ಲರಿಗೂ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಆಲ್. ಆ್ಯಂಡ್ ನನ್ನ ವಾಟ್ಸಪ್ ಚಾನಲ್ ಇದೆ, ಇದೇ ಥರದ ನ್ಯೂಸ್ಗಳಿಗಾಗಿ ದಯವಿಟ್ಟು ವಾಟ್ಸಪ್ ಚಾನಲ್ಗೆ ಲಾಗಿನ್ ಆಗಿ. ವಾಟ್ಸಪ್ ಚಾನಲ್ ಲಿಂಕನ್ನು ನಿಮಗೆ ಕೊಟ್ಟಿರ್ತೀನಿ, ಅಲ್ಲಿ ಜಾಯ್ನ್ ಆಗಿ ವಾಟ್ಸಪ್ ಚಾನಲ್ಗೆ. ಹಾಗೆ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.